ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅರಬ್ ನ್ಯಾಟೋ, ಇಸ್ಲಾಮಿಕ್ ನ್ಯಾಟೋ ಅನ್ನೋ ಚರ್ಚೆಗಳು ಶುರುವಾದಾಗಲೇ ಇಂಥದ್ದೊಂದು ಏನೋ ಆಗುತ್ತೆ ಅನ್ನೋ ಸಣ್ಣ ಸೂಚನೆ ಸಿಗ್ತಾ ಇತ್ತು. ಈಗ ಅದು ನಿಜ ಆಗಿದೆ. ಪಾಕಿಸ್ತಾನ ಮತ್ತೆ ತನ್ನ ತಂದೆಯನ್ನ ಬದಲಿಸಿದೆ. ಈಗ ಬಂದಿರೋದು ಅಪ್ಪನ ಚಿಕ್ಕಪ್ಪನ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ಅಮೆರಿಕಾದ ಕಾರ್ಯತಂತ್ರದ ಭಾಗವಾಗಿ ನಡೀತಾ ಇದೆಯಾ ಅಥವಾ ಪಾಕಿಸ್ತಾನವೇ ಇದನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ ಅನ್ನೋದು ಕೂಡ ಇನ್ನೂ ಕೂಡ ಖಚಿತ ಆಗಬೇಕಾಗಿದೆ. ಆದ್ರೆ ಈ ಬೆಳವಣಿಗೆ ಭಾರತದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆ ಬೆಳವಣಿಗೆ ಅಂತ ಅನ್ನಿಸದೇ ಇರಬಹುದು. ಇಷ್ಟಕ್ಕೂ ಅಲ್ಲಾಗಿರುವುದೇನು ಅಂದ್ರೆ, ಪಾಕಿಸ್ತಾನ ಹಾಗೂ ಸೌದಿ ಅರೇಬಿಯಾದ ನಡುವೆ ಒಂದು ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಆಗಿದೆ. ಅದರ ಪ್ರಕಾರ ಇನ್ನು ಮುಂದೆ ಈ ಎರಡೂ ದೇಶಗಳ ಪೈಕಿ ಯಾವ ದೇಶದ ಮೇಲೆ ಯಾರೇ ದಾಳಿ ಮಾಡಿದ್ರು ಅದನ್ನ ಮತ್ತೊಂದು ದೇಶ ತನ್ನ ಮೇಲೂ ಆದ ದಾಳಿ ಅಂತ ಭಾವಿಸುತ್ತೆ. ಹೇಗೆ ನ್ಯಾಟೋ ದೇಶಗಳು ಆರ್ಟಿಕಲ್ 5 ಅನ್ನ ಮಾಡ್ಕೊಂಡಿವೆಯೋ ಅದೇ ತರ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಒಂದು ಒಪ್ಪಂದ ಆಗಿದೆ. ಈ ಮೂಲಕ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ನ್ಯೂಕ್ಲಿಯರ್ ಶೀಲ್ಡ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಂತಿದೆ. ಹಾಗಾದ್ರೆ ಏನಿದು ಒಪ್ಪಂದ? ಇದರಿಂದ ಭಾರತಕ್ಕೇನು ಸಮಸ್ಯೆ? ಅಮೆರಿಕಾಗೂ ಇದು ತಲೆನೋವನ್ನುಂಟು ಮಾಡುತ್ತಾ? ಚೈನಾನ ಇಲ್ಲಿಂದ ದೂರ ಇಡೋ ಪ್ರಯತ್ನದ ಭಾಗನ ಇದು? ಇಸ್ರೇಲ್ ಇದನ್ನ ಹೇಗೆ ನೋಡುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲ್ಲ, ಅದು ಇಸ್ಲಾಮಿಕ್ ದೇಶಗಳ ನಡುವೆ ಸಾಕಷ್ಟು ದಿನಗಳಿಂದ ನಡೀತಿದ್ದ ಎಲ್ಲ ಚರ್ಚೆಗಳು, ಅವಕಾಶಗಳಿಗೆ ಜೀವ ಕೊಡ್ತಾ ಇದೆ. ಈ ಭಾಗದಲ್ಲೊಂದು ಅರಬ್ ನ್ಯಾಟೋ ಮಾಡಿಬಿಡೋಣ ಅಂತ ಈಜಿಪ್ಟ್ ಹೇಳ್ತು. ಅರಬ್ ನ್ಯಾಟೋ ಬೇಡ, ಇಸ್ಲಾಮಿಕ್ ನ್ಯಾಟೋ ಆಗಲಿ ಅಂತ ಇರಾನ್ ಹೇಳ್ತು. ಇರಾನ್ ಜೊತೆ ಸೌದಿ ಅರೇಬಿಯಾ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಶಿಯಾಗಳು ಸುನ್ನಿಗಳು ಒಂದಾಗೋದು ಅಸಾಧ್ಯವಾದ ಮಾತು. ಇನ್ನು ಅರಬ್ ನ್ಯಾಟೋ ಮಾತ್ರ ಮಾಡಿಕೊಂಡ್ರೆ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇರೋದಿಲ್ಲ. ಸದ್ಯಕ್ಕೆ ಯಾರ ಬಳಿ ಅಣ್ವಸ್ತ್ರ ಇರೋದಿಲ್ವೋ ಅವರು ಬಲಹೀನರಾಗಿ ಕಾಣಿಸ್ಕೋತಾರೆ. ಹೀಗಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನ ಅನ್ನೋ ಅಣುಶಕ್ತ ದೇಶವನ್ನ ಬಗಲಿಗೆ ತಗೊಳ್ತಾ ಇದೆ. ಗೆಳೆಯರೆ, ಇದು ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಈ ಭಾಗದ ರಾಜಕೀಯವನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಜಗತ್ತಿನ 57 ಇಸ್ಲಾಮಿಕ್ ದೇಶಗಳು ಸೇರಿ OIC ಅಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಸಂಘಟನೆಯನ್ನು ಮಾಡ್ಕೊಂಡಿವೆ ಅಲ್ವಾ? ಅದರಲ್ಲಿ ಅತ್ಯಂತ ಶ್ರೀಮಂತ ಗಲ್ಫ್ ದೇಶಗಳಿವೆ. ಇರಾನ್ ನಂಥ ಅತಿದೊಡ್ಡ ಬಲಿಷ್ಠ ದೇಶ ಇದೆ. ನ್ಯಾಟೋ ಕೂಟದ ಭಾಗ ಅನ್ನಿಸ್ಕೊಳ್ಳೋ ಟರ್ಕಿ ಇದೆ. ಹಾಗೆ ಭಿಕಾರಿ ಪಾಕಿಸ್ತಾನ ಕೂಡ ಇದೆ. ಆದರೆ ಪಾಕಿಸ್ತಾನಕ್ಕೆ ಈ ಕೂಟದಲ್ಲಿ ವಿಶೇಷ ಸ್ಥಾನಮಾನಗಳು, ಗೌರವಗಳು ಇವೆ. ಯಾಕೆ ಗೊತ್ತಾ? ಇಡೀ ಇಸ್ಲಾಮಿಕ್ ಪ್ರಪಂಚದಲ್ಲಿ ಅಣ್ವಸ್ತ್ರವನ್ನು ಹೊಂದಿರುವ ಏಕೈಕ ದೇಶ ಈ ಪಾಕಿಸ್ತಾನ ಅನ್ನೋ ಕಾರಣಕ್ಕೆ. ಇನ್ನು ಈ ಭಾಗದಲ್ಲಿ ಇಸ್ರೇಲ್ ಬಳಿ ಅಣ್ವಸ್ತ್ರಗಳಿವೆ. ಹೀಗಾಗಿನೇ ಇಸ್ರೇಲ್ ತುಂಬ ಬಲಿಷ್ಠವಾಗಿ ಕಾಣುತ್ತೆ. ಇರಾನ್ ತಾನು ಕೂಡ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಕೊಂಡು ಅಣುಶಕ್ತ ದೇಶ ಆಗಬೇಕು, ಆ ಮೂಲಕ ಇಸ್ಲಾಮಿಕ್ ನಾಯಕತ್ವವನ್ನು ತನ್ನ ಮುಡಿಗೇರಿಸ್ಕೋಬೇಕು ಅಂತ ಬಯಸುತ್ತೆ. ಆದರೆ ಇರಾನ್ ಅಣುಶಕ್ತ ಆಗೋದಕ್ಕೆ ಇಸ್ರೇಲ್ ಬಿಡ್ತಾ ಇಲ್ಲ. ಹಾಗೆ ಶಿಯಾ ದೇಶವೊಂದು ಅಣ್ವಸ್ತ್ರಗಳನ್ನು ಇಟ್ಕೊಳ್ಳೋದು ಸೌದಿ ಅನ್ನೋ ಸುನ್ನಿ ದೇಶಕ್ಕೆ ಕೂಡ ಇಷ್ಟ ಇಲ್ಲ. ಇನ್ನು ಈ ಭಾಗದಲ್ಲಿ ಇವತ್ತು ಅಶಾಂತಿ ಹೆಚ್ಚಾಗೋದಕ್ಕೆ ಕಾರಣ ಕೂಡ ಎರಡು ದೇಶಗಳು, ಒಂದು ಇಸ್ರೇಲ್, ಇನ್ನೊಂದು ಇರಾನ್. ಈ ಭಾಗದಲ್ಲಿನ ಇಸ್ಲಾಮಿಕ್ ಉಗ್ರವಾದಕ್ಕೆ ಇರಾನ್ ಹಣ, ಆಯುಧ, ಮತದ ಹುಚ್ಚು ಎಲ್ಲವನ್ನ ಕೊಟ್ಟು ಬೆಂಬಲಿಸ್ತಾ ಇದೆ. ಹಾಗೆ ಇರಾನಿನ ಬೆಂಬಲದಿಂದ ಇಲ್ಲಿ ಹುಟ್ಟುವ ಉಗ್ರವಾದಿಗಳು ಇಸ್ರೇಲಿನ ಮೇಲೆ ದಾಳಿ ಮಾಡ್ತಾರೆ. ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ, ತನ್ನ ದೇಶವನ್ನು ಸುರಕ್ಷಿತವಾಗಿಟ್ಕೊಳ್ಳೋದಕ್ಕೆ ಇಸ್ರೇಲ್ ಅಕ್ಕಪಕ್ಕದ ದೇಶಗಳ ಮೇಲೆ ಆಗಾಗ ದಾಳಿ ಮಾಡ್ತಾ ಇರತ್ತೆ. ವಿಸ್ತರಣಾವಾದಕ್ಕೆ ಕೈ ಹಾಕತ್ತೆ. ಇಸ್ರೇಲಿಗೆ ಹಾಗೂ ಇರಾನಿಗೆ, ಎರಡೂ ದೇಶಗಳಿಗೆ ಗಟ್ಟಿಯಾಗಿ ಯಾರಾದರೂ ಏನಾದರೂ ಹೇಳಬಹುದು ಅಂದ್ರೆ ಅದು ಸೌದಿ ಮಾತ್ರ. ಆದರೆ ಸೌದಿಯ ಸೇನಾ ಶಕ್ತಿ ಬಲಿಷ್ಠವಾಗಿಲ್ಲ. ಅವ್ರ ಬಳಿ ಹಣ ಇದೆ, ಇನ್ಫ್ಲೂಯೆನ್ಸ್ ಇದೆ, ಆದರೆ ಸೇನೆ ಇಲ್ಲ. ಹೀಗಾಗಿ ಇರಾನ್ ಹಾಗೂ ಇಸ್ರೇಲ್ಗಳ ಮೇಲೆ ಒಂದು ಹಿಡಿತವನ್ನು ಸಾಧಿಸಬೇಕು ಅಂದರೆ ತನ್ನ ಬಳಿ ಕೂಡ ಅಣ್ವಸ್ತ್ರಗಳಿರಬೇಕು ಅಂತ ಸೌದಿ ಬಯಸುತ್ತೆ. ಅದರಲ್ಲೂ ತನಗಿಂತಲೂ ಮೊದಲು ಇರಾನ್ ಅಣುಶಕ್ತ ಆಗಿಬಿಟ್ಟಿತು ಅನ್ನೋ ಭಯ ಕೂಡ ಸೌದಿ ಅರೇಬಿಯಾಗಿದೆ. ಸೊ ಅವರಿಗೆ ಅಣು ಆಯುಧಗಳ ರಕ್ಷಣಾ ಕವಚ ಬೇಕು. ಈ ಬಗ್ಗೆ ಸೌದಿ ಅರೇಬಿಯಾ ಪ್ರಯತ್ನಗಳನ್ನೇನು ಮಾಡಿಲ್ಲ ಅಂತಲ್ಲ. ಪಾಪ ಈ ಪಾಕಿಸ್ತಾನ ಅಣ್ವಸ್ತ್ರಗಳ ಪರೀಕ್ಷೆ ಮಾಡುವಾಗ ಅವರಿಗೆ ಸಾಕಷ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ದು ಸೌದಿ ಅರೇಬಿಯಾ. ಹೀಗಾಗಿನೇ ಪಾಕಿಸ್ತಾನ ಕೂಡ ತನ್ನ ಬಳಿ ಇರೋದು ಇಸ್ಲಾಮಿಕ್ ಬಾಂಬ್ ಅಂತ ಆಗಾಗ ಹೇಳ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಒಂದು ಕಾಲದ ವಿಜ್ಞಾನಿ ಮತ್ತು ಈಗಿನ DGISPR ಚೌಧರಿ ಇದಾನಲ್ಲ, ಆತನ ತಂದೆ ಸುಲ್ತಾನ್ ಬಶೀರುದ್ದೀನ್ ಮೊಹಮ್ಮದ್ ಪಾಕಿಸ್ತಾನದ ಅಣುತಂತ್ರಜ್ಞಾನವನ್ನು ಲಿಬಿಯಾಗೆ, ಇರಾನ್ಗೆ ಕೊಟ್ಟಿದ್ದ ಅಂತ ಹೇಳ್ತಾರೆ. ಆತ ಅದನ್ನು ಅಲ್ ಖೈದಾ ಉಗ್ರರಿಗೆ ಕೂಡ ಕೊಡೋದಿಕ್ಕೆ ಹೋಗಿದ್ದ. ಇದು ಪಾಕಿಸ್ತಾನದ ಬಾಂಬಲ್ಲ, ಇಡೀ ಇಸ್ಲಾಮಿಕ್ ಜಗತ್ತಿಗೆ ಸೇರಿದ ಬಾಂಬು. ಹೀಗಾಗಿ ಇದನ್ನು ಜಗತ್ತಿನ ಇಸ್ಲಾಮಿಕ್ ದೇಶಗಳಿಗೆ ಹಾಗೂ ಇಸ್ಲಾಮಿಗಾಗಿ ಹೋರಾಟ ಮಾಡ್ತಾ ಇರೋ ಉಗ್ರ ಸಂಘಟನೆಗಳಿಗೆ ಕೂಡ ಸಿಗುವ ಹಾಗೆ ಮಾಡಬೇಕು ಅನ್ನೋ ಐಡಿಯಾನ ಆತ ಹೊಂದಿದ್ದ ಅಂತ ಹೇಳ್ತಾರೆ. ಅಣ್ವಸ್ತ್ರಗಳ ತಂತ್ರಜ್ಞಾನವನ್ನು ಮಾರಾಟ ಮಾಡಿದ ಆರೋಪದಲ್ಲಿ ಆತನನ್ನು ಬಂಧಿಸಲಾಗಿತ್ತು. ಆ ನಂತರ
ಪಾಕಿಸ್ತಾನದ ನ್ಯಾಯಾಲಯ ಬಿಡುಗಡೆ ಕೂಡ ಮಾಡ್ತು. ಸೊ ಇಲ್ಲಿ ಪಾಕಿಸ್ತಾನದ ಬಳಿ ಇರೋದು ಇಸ್ಲಾಮಿಕ್ ಬಾಂಬ್ ಅನ್ನೋದಾದ್ರೆ ಅದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟ ಸೌದಿ ಅರೇಬಿಯಾಗೆ ಕೂಡ ಅದರ ಮೇಲೊಂದು ಹಕ್ಕಿದ್ದೇ ಇರುತ್ತೆ ಅಲ್ವಾ. ಆದರೆ ಅಣ್ವಸ್ತ್ರಗಳನ್ನು ಹಾಗೆ ಹಂಚಿಕೊಳ್ಳೋದಕ್ಕೆ ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಅಡ್ಡಿ ಬರುತ್ತೆ. ನೇರವಾಗಿ ನ್ಯೂಕ್ಲಿಯರ್ ವೆಪನ್ಗಳನ್ನು ಮಾರಾಟ ಮಾಡೋದು, ತಂತ್ರಜ್ಞಾನವನ್ನು ಹಂಚಿಕೆ ಮಾಡೋದು, ಇದೆಲ್ಲವನ್ನ ಮಾಡೋ ಹಾಗಿಲ್ಲ. ಸೊ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಈಗೊಂದು ಸ್ಟ್ರಾಟಜಿಕ್ ಡಿಫೆನ್ಸ್ ಅಗ್ರಿಮೆಂಟನ್ನು ಮಾಡಿಕೊಂಡಿವೆ. ಇದರಲ್ಲಿ ಎರಡೂ ದೇಶಗಳ ಪೈಕಿ ಯಾವೊಂದು ದೇಶದ ಮೇಲೆ ಯಾವುದೇ ಆಕ್ರಮಣ ನಡೆದರೂ ಅದನ್ನು ಮತ್ತೊಂದು ದೇಶ ತನ್ನ ಮೇಲೆ ನಡೆದ ದಾಳಿ ಅಂತ ಪರಿಗಣಿಸಬೇಕಾಗತ್ತೆ ಅನ್ನೋದನ್ನು ಹೇಳಲಾಗಿದೆ. ಈ ಮೂಲಕ ಪಾಕಿಸ್ತಾನದ ಅಣ್ವಸ್ತ್ರದ ಕವರ್ ತಗೊಂಡು ಸೌದಿ ಅರೇಬಿಯಾ ಇನ್ನು ಮುಂದೆ ಇರಾನ್ ಹಾಗೂ ಇಸ್ರೇಲ್ಗಳ ವಿರುದ್ಧ ಒಂದು ಡೆಟರೆನ್ಸ್ ಅನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡುತ್ತೆ. ಜೊತೆಗೆ ಪಾಕಿಸ್ತಾನ ತನ್ನ ಸೇನೆಯನ್ನು ಕೂಡ ಸೌದಿ ಅರೇಬಿಯಾಗೆ ಕಳುಹಿಸಿ ಕೊಡುತ್ತೆ. ಅದಕ್ಕೆ ಪ್ರತಿಯಾಗಿ ಪಾಕಿಗಳಿಗೆ ಒಂದಷ್ಟು ಹಣಕಾಸಿನ ಭಿಕ್ಷೆ ಬೇಕು, ಅದನ್ನು ಸಮೃದ್ಧವಾಗಿ ಸೌದಿ ಹಾಕ್ತಾ ಹೋಗುತ್ತೆ. ಇಲ್ಲಿ ಈ ಒಪ್ಪಂದಕ್ಕೆ ಸಹಿ ಬಿದ್ದ ಸಂದರ್ಭದಲ್ಲಿ ನಿಮಗೆ ಪಾಕಿಸ್ತಾನ ಅಣ್ವಸ್ತ್ರಗಳ ಬೆಂಬಲವನ್ನು ಕೊಡುತ್ತಾ ಅನ್ನೋ ಪ್ರಶ್ನೆಗೆ ಸೌದಿ ಅರೇಬಿಯಾ ಎಲ್ಲ ರೀತಿಯ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಕೊಂಡಿದೆ. ಇನ್ನು ಈ ಒಪ್ಪಂದದಿಂದ ಸೌದಿಗೆ ಹೆಚ್ಚು ಲಾಭ ಆಗುತ್ತಾ ಅಥವಾ ಪಾಕಿಸ್ತಾನಕ್ಕೆ ಹೆಚ್ಚು ಲಾಭ ಆಗುತ್ತಾ ಅನ್ನೋ ಪ್ರಶ್ನೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಒಪ್ಪಂದದಲ್ಲಿ ಯುದ್ಧದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಅಗ್ರೆಷನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾಳೆ ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಭಯೋತ್ಪಾದಕ ಕೃತ್ಯವನ್ನ ಮಾಡಿಸ್ತು ಅಂತ ಇಟ್ಕೊಳ್ಳಿ, ಆಗ ಭಾರತ ಸುಮ್ಮನೆ ಇರೋದಿಲ್ಲ. ನಮ್ಮ ಮೇಲೆ ನಡೆಯೋ ಉಗ್ರ ಕೃತ್ಯವನ್ನ ನಾವು ಭಾರತದ ವಿರುದ್ಧದ ಯುದ್ಧ ಅಂತ ಪರಿಗಣಿಸಿ ಉಗ್ರರ ದಾಳಿಗೆ ಆಶ್ರಯ ಕೊಟ್ಟ ದೇಶದ ಮೇಲೆ ಯುದ್ಧವನ್ನು ಸಾರ್ತೀವಿ ಅಂತ ಭಾರತ ಈಗಾಗಲೇ ಹೇಳಿದೆ. ಸೊ ಇನ್ನೊಂದು ದಾಳಿ ಅಂಥದ್ದೇನಾದರೂ ಆದರೆ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರನ್ನು ಕಂಟಿನ್ಯೂ ಮಾಡುತ್ತೆ. ಅಂಥ ಸನ್ನಿವೇಶದಲ್ಲಿ ಸೌದಿ ಅರೇಬಿಯಾ ಏನು ಮಾಡಬಹುದು? ಭಾರತದ ವಿರುದ್ಧ ಪಾಕಿಸ್ತಾನದ ಪರ ಈ ಸೌದಿ ಯುದ್ಧ ಮಾಡುತ್ತಾ? ಯುದ್ಧ ಮಾಡೋದಕ್ಕೆ ಸೌದಿ ಅರೇಬಿಯಾದ ಬಳಿ ಸೇನೆ ಎಲ್ಲಿದೆ ಅಂತ ನೀವು ಅಂದ್ಕೋಬಹುದು. ಆದರೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳು, ಬೆಳವಣಿಗೆಗಳು, ಒಪ್ಪಂದಗಳು ಇವುಗಳನ್ನೆಲ್ಲ ನಾವು ಇವತ್ತು ನಾಳೆಯ ಕಣ್ಣಲ್ಲಿ ಮಾತ್ರ ನೋಡೋದಕ್ಕೆ ಹೋಗಬಾರದು. 10-20 ವರ್ಷದ ಮುಂದಾಲೋಚನೆ ಇಟ್ಕೊಂಡು ನೋಡಿ. ಸೌದಿ ಅರೇಬಿಯಾ ಈಗ ಪಾಕಿಸ್ತಾನದ ಜೊತೆ ಇಂಥ ಒಪ್ಪಂದವನ್ನ ಯಾಕೆ ಮಾಡ್ಕೊಳ್ತಾ ಇದೆ? ಅಮೆರಿಕಾಗೊಂದು ಮೆಸೇಜ್ ಅನ್ನು ಕೊಡೋದಕ್ಕೆ. ಅಮೆರಿಕ ಜೊತೆ ನಮಗೆ ರಕ್ಷಣಾ ಒಪ್ಪಂದಗಳಿದ್ರೂ ಕೂಡ, ಅಮೆರಿಕ ಜೊತೆ ಪಾಲುದಾರಿಕೆ ಇದ್ರೂ ಕೂಡ ಇಸ್ರೇಲಿನ ಅಗ್ರೆಷನ್ ವಿರುದ್ಧ ಅಮೆರಿಕ ನಿರೀಕ್ಷಿತ ಸಹಾಯವನ್ನು ನಮಗೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸೌದಿ ಅರೇಬಿಯಾ ನಾವು ಅಮೆರಿಕಾನ ಬಿಟ್ಟು ನಮ್ಮದೇ ಉಮ್ಮಾದ ಭಾಗ ಪಾಕಿಸ್ತಾನ ಇದೆಯಲ್ಲ ಅದರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಬಿಡ್ತೀವಿ ಅನ್ನೋ ಸಂದೇಶವನ್ನು ಅಮೆರಿಕಾಗೆ ಕೊಡ್ತಾ ಇದೆ. ಈ ಹಿಂದೆ ಯಮನ್ನ ಹೌತಿಗಳ ವಿಷಯದಲ್ಲಿ ಕೂಡ ಅಮೆರಿಕ ಸೌದಿಗೆ ಬಯಸಿದಷ್ಟು ಸಹಾಯವನ್ನ ಮಾಡಲಿಲ್ಲ ಅನ್ನೋ ಸಿಟ್ಟು ಅವರಿಗಿದೆ. ಇನ್ನು ಸೌದಿ ಅರೇಬಿಯಾ ಕೂಡ ನಾಗರಿಕ ಪರಮಾಣು ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಅಮೆರಿಕ ಜೊತೆ 2008ರಿಂದಲೂ ಮಾತುಕತೆಯನ್ನ ಮಾಡ್ತಾ ಇದೆ. ಆದ್ರೆ ಅದನ್ನ ಇದುವರೆಗೆ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಹಾಗಂತ ಸೌದಿ ಸುಮ್ಮನೆ ಕೂತಿಲ್ಲ. ಅವರು ತಮ್ಮಲ್ಲಿ ಯುರೇನಿಯಂ ಶುದ್ಧೀಕರಣದ ಘಟಕಗಳನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಅದನ್ನ ಚೈನಾ ಸಿದ್ಧ ಮಾಡಿಕೊಟ್ಟಿದೆ. ಚೈನಾದ ಜೊತೆ ಅವರು ಒಂದಷ್ಟು ಒಪ್ಪಂದಗಳನ್ನೂ ಮಾಡಿಕೊಂಡಿದ್ದಾರೆ. ಅವತ್ತೂ ಕೂಡ ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆಗೆ ನಿಂತು ಚೈನಾ ಜೊತೆ ಸಂಬಂಧಗಳನ್ನು ಕುದುರಿಸಿಕೊಡ್ತು. ಸೊ ಮುಂದೆ ಕೂಡ ಅರಬರು ಚೈನಾದ ನೆರವನ್ನು ಪಡ್ಕೊಂಡು ರಷ್ಯಾದ ಸಹಾಯವನ್ನು ತಗೊಂಡು ತಮ್ಮ ಸೇನೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಿಲ್ಲ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಆಗ ಸೌದಿ ಹಾಗೂ ಪಾಕಿಸ್ತಾನ ಎರಡೂ ಸೇರಿ ಭಾರತದ ವಿರುದ್ಧ ಯುದ್ಧಕ್ಕೇನಾದರೂ ನಿಂತು ಬಿಡುತ್ವಾ? ಇಲ್ಲಿ ಸೌದಿ ಭಾರತದ ವಿರುದ್ಧ ಯುದ್ಧನೇ ಮಾಡಬೇಕು ಅಂತಿಲ್ಲ. ಅವರು ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದ್ರು. ಆ ಹಣವನ್ನ ಪಾಕಿಸ್ತಾನ ಭಾರತದ ವಿರುದ್ಧ ಬಳಕೆ ಮಾಡುತ್ತೆ. ಹಾಗೆ ಭಾರತ ಪಾಕಿಗಳ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸೌದಿ ಭಾರತದ ವಿರುದ್ಧ ರಾಜತಾಂತ್ರಿಕ ಒತ್ತಡಗಳನ್ನು ಕೂಡ ಹೇರೋದಕ್ಕೆ ಸಾಧ್ಯ ಇರುತ್ತೆ. ನಮ್ಮ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಇಸ್ಲಾಮಿಕ್ ಆರ್ಗನೈಸೇಷನ್ ನಲ್ಲಿ ನಿರ್ಣಯಗಳನ್ನು ಕೈಗೊಳ್ಳೋ ಹಾಗೆ ಸೌದಿ ಒತ್ತಡವನ್ನು ಹೇರಬಹುದು ಅಥವಾ ದಾಳಿ ನಿಲ್ಲಿಸಿ ಅಂತ ಭಾರತವನ್ನು ಒತ್ತಾಯ ಕೂಡ ಮಾಡಬಹುದು. ಹೇಗೆ ಆದರೂ ಅದರ ಸಹಾಯ ಪಾಕಿಸ್ತಾನದ ಕಡೆಗೆ ಇರುತ್ತೆ ಮತ್ತು ಈ ಒಪ್ಪಂದ ಪಾಕಿಸ್ತಾನವನ್ನ ಸ್ಟ್ರಾಂಗ್ ಆಗೋ ಹಾಗೆ ಮಾಡುತ್ತೆ. ಇದು ಒಂದು ಆಂಗಲ್. ಇಲ್ಲಿ ಈ ಒಪ್ಪಂದಕ್ಕೆ ಇನ್ನೂ ಒಂದು ಮುಖ ಕೂಡ ಇದ್ದ ಹಾಗಿದೆ. ಅದರ ಹೆಸರು ಅಮೆರಿಕ. ಗೆಳೆಯರೆ, ಸೌದಿ ಅರೇಬಿಯಾ ಸದ್ಯಕ್ಕೆ ಅಮೆರಿಕಾದ ಮೇಲೆ ಸಿಟ್ಟು ಮಾಡಿಕೊಂಡಿದೆ. ಹಾಗಂತ ಅದು ಅಮೆರಿಕಾನ ಬಿಟ್ಟು ರಷ್ಯಾ, ಚೈನಾ ತೆಕ್ಕೆಗೆ ಸರಿಯೋದು ಅಮೆರಿಕಾಗೂ ಇಷ್ಟ ಇಲ್ಲ. ಅದಕ್ಕವರು ಅವಕಾಶವನ್ನು ಕೊಡೋದಿಲ್ಲ. ಹಾಗೇನಾದರೂ ಆದರೆ ಪೆಟ್ರೋ ಡಾಲರ್ ಅನ್ನ ಅಮೆರಿಕ ಕಳ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲ, ಇಡೀ ಮಧ್ಯಪ್ರಾಚ್ಯದ ಮೇಲಿನ ಅಮೆರಿಕಾದ ಹಿಡಿತ ಕೂಡ ಸಡ್ಲ ಆಗ್ತಾ ಹೋಗುತ್ತೆ. ಹೀಗಾಗಿ ಇಲ್ಲಿ ಅಮೆರಿಕಾನೇ ಪಾಕಿಸ್ತಾನವನ್ನ ಮುಂದೆ ಬಿಟ್ಟು ಇಂಥದ್ದೊಂದು ಒಪ್ಪಂದವನ್ನೇನಾದರೂ ಮಾಡಿಸ್ತಾ? ಯಾಕೆಂದ್ರೆ ಸದ್ಯಕ್ಕೆ ಪಾಕಿಸ್ತಾನಕ್ಕೂ ಚೈನಾ ಅನ್ನೋ ಅಪ್ಪನ ಮೇಲೆ ಬೇಸರ ಉಂಟಾಗಿದೆ. ಅದು ಮತ್ತೆ ಅಮೆರಿಕಾದ ತೊಡೆ ಏರ್ತಾ ಇದೆ. ಬಲೂಚಿಸ್ತಾನವನ್ನು ಅಮೆರಿಕಾಗೆ ಬಿಟ್ಟು ಕೊಡೋದಕ್ಕೆ ಪಾಕಿಸ್ತಾನ ಸಿದ್ಧ ಆಗ್ತಾ ಇದೆ. ಅವರಿಗೆ ಚೈನಾಗಿಂತ ಅಮೆರಿಕಾದ ಮೈತ್ರಿಯಲ್ಲಿ ಹೆಚ್ಚು ಲಾಭ ಇದೆ ಅನ್ನೋದು ಗೊತ್ತಿದೆ. ಹಾಗೆ ಈಗ ಸದ್ಯಕ್ಕೆ ಚೈನಾದ ಹತ್ರ ಏನು ಕೇಳೋ ಸ್ಥಿತಿಲಿ ಪಾಕಿಸ್ತಾನ ಇಲ್ಲ. ಕೇಳಿದ್ರೂ ಕೂಡ ಚೈನಾ ಕೊಡೋದಿಲ್ಲ.
ಅಮೆರಿಕ ಪಾಕಿಸ್ತಾನಕ್ಕೆ ಒಂದಷ್ಟು ಕೊಡಬಹುದು, ಆದರೆ ಅದು ಅವರಿಗೆ ಸಾಕಾಗೋದಿಲ್ಲ. ಪಾಕಿಸ್ತಾನಕ್ಕೆ ಹಣ ಬೇಕು. ಅದಕ್ಕಾಗಿ ಅವರು ಮುಂದೊಂದು ದಿನ ತಮ್ಮ ಅಣ್ವಸ್ತ್ರಗಳನ್ನು ಮಾರಾಟ ಮಾಡಿಕೊಳ್ತಾರೆ ಅನ್ನೋ ಅಂದಾಜು ಜಗತ್ತಿಗಿತ್ತು. ಈಗ ಆ ಕಾಲ ಕೂಡ ಕೂಡಿ ಬಂದ ಹಾಗೆ ಕಾಣ್ತಾ ಇದೆ. ಈಗ ಸೌದಿ ಅರೇಬಿಯಾದ ಜೊತೆ ಪಾಕಿಸ್ತಾನಕ್ಕಾದ ಒಪ್ಪಂದದ ಬೆನ್ನಲ್ಲೇ ಸುಮಾರು $5 ಬಿಲಿಯನ್ ಆರ್ಥಿಕ ಸಹಾಯದ ಭರವಸೆಯನ್ನ ಪಾಕಿಗಳಿಗೆ ಅರಬರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಅರಬರ ಹಣ ಸಿಗುತ್ತೆ, ಪೆಟ್ರೋಲ್ ಸಾಲ ಸಿಗುತ್ತೆ. ಇನ್ನು ಅಮೆರಿಕಾಗೆ ಅರಬ್ ದೇಶ ತನ್ನನ್ನು ಬಿಟ್ಟು ಪಾಕಿಸ್ತಾನದ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಯಾಕೆಂದರೆ ಸದ್ಯಕ್ಕೆ ಪಾಕಿಸ್ತಾನ ಅನ್ನೋದು ಅಮೆರಿಕಾದ ಶ್ಯಾಡೋ. ಆದರೆ ಚೈನಾ ಹಾಗೂ ರಷ್ಯಾದ ಜೊತೆ ಈ ಅರಬ್ ದೇಶಗಳು ಯಾವುದೇ ಕಾರಣಕ್ಕೂ ಹೋಗಬಾರದು. ಹೀಗೆ ಅಮೆರಿಕಾದ ಅಭಿಲಾಷೆ ಕೂಡ ಇಲ್ಲಿ ಈಡೇರಿದ ಹಾಗಾಗ್ತಾ ಇದೆ ಅನ್ನೋದು ಒಂದಷ್ಟು ತಜ್ಞರ ವಾದ. ಗೆಳೆಯರೆ, ಇಲ್ಲಿ ಏನೇ ಆದರೂ ಸೌದಿ ಅರೇಬಿಯಾ ಜೊತೆಗಿನ ಪಾಕಿಸ್ತಾನದ ಈ ಒಪ್ಪಂದ ಭಾರತದ ದೃಷ್ಟಿಯಿಂದ ತುಂಬ ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ. ಇನ್ನು ಈ ಬಗ್ಗೆ ನಾವು ಕೂಡ ಗಮನಿಸ್ತಾ ಇದ್ದೀವಿ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳಿದ್ದಾರೆ. ಆ ಒಪ್ಪಂದದಲ್ಲಿ ಏನಿದೆ ಅನ್ನೋದನ್ನ ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇಂಥದೊಂದು ಒಪ್ಪಂದ ಆಗತ್ತೆ ಅನ್ನೋದು ನಮಗೆ ಗೊತ್ತಿತ್ತು ಅನ್ನೋ ಥರ ಭಾರತ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇದು ಆಗತ್ತೆ ಅಂತ ನಮಗೆ ಗೊತ್ತಿತ್ತು ಅಂತಿದ್ದಾರೆ ಅಂದರೆ ಇದಕ್ಕೊಂದು ದಾರಿಯನ್ನು ಕೂಡ ಅವರು ಖಂಡಿತ ಹುಡುಕಿರ್ತಾರೆ. ಸದ್ಯಕ್ಕೆ ಭಾರತ ಸೌದಿ ಅರೇಬಿಯಾದ ತೈಲ ಖರೀದಿಯನ್ನು ಕಡಿಮೆ ಮಾಡಿದೆ. ಇನ್ನು MBS ಕೂಡ ಒಂದಷ್ಟು ಒತ್ತಡದಲ್ಲಿರೋ ಹಾಗೆ ಕಾಣ್ತಾ ಇದೆ. ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನಕ್ಕೆ ಜಗತ್ತಿನ ನಾನಾ ದೇಶಗಳ ನಾಯಕರು ಶುಭಾಶಯಗಳನ್ನು ಕೋರಿದರು. ಬಹುಶಃ ಅಮೆರಿಕ ಹಾಗೂ ರಷ್ಯಾ ಎರಡೂ ದೇಶಗಳ ಅಧ್ಯಕ್ಷರಿಂದಲೂ ಶುಭಾಶಯಗಳನ್ನು ಸ್ವೀಕರಿಸಿದ ಜಾಗತಿಕ ನಾಯಕ ಅಂದರೆ ಅದು ಪ್ರಧಾನಿ ಮೋದಿ ಒಬ್ಬರೇ ಇರಬೇಕು. ಹಾಗೆ ಇಟಲಿ, UK, ಆಸ್ಟ್ರೇಲಿಯಾ, UAE ಮುಂತಾದ ದೇಶಗಳು ಕೂಡ ಮೋದಿ ಅವರಿಗೆ ಶುಭಾಶಯಗಳನ್ನು ಕೋರಿವೆ. ಆದರೆ ಸೌದಿ ಅರೇಬಿಯಾದಿಂದ ಅಂಥದ್ದೇನೂ ಬಂದಿಲ್ಲ. ಈ ಹಿಂದೆ ಕೂಡ ಸೌದಿ ಅರೇಬಿಯಾದ ಯುವರಾಜ ಯಾವ ಜನ್ಮದಿನಕ್ಕೂ ಶುಭಾಶಯಗಳನ್ನು ಕಳುಹಿಸಿಲ್ಲ. ಹೀಗಾಗಿ ಅದು ಅವರ ಸಂಪ್ರದಾಯದಲ್ಲಿ ಇಲ್ಲ ಅಂತ ಅಂದ್ಕೋಬಹುದು. ಆದರೆ ಪಾಕಿಸ್ತಾನದ ಜೊತೆಗಿನ ಈ ಒಪ್ಪಂದ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಸಮಸ್ಯೆಯನ್ನಂತೂ ಉಂಟು ಮಾಡಬಹುದು. ಹಾಗೆ ಮತ್ತೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಭಾರತದ ಪ್ರಭಾವ ಮತ್ತಷ್ಟು ಹೆಚ್ಚಾದ್ರೆ ಸೌದಿ ಅರೇಬಿಯಾ ಭಾರತದ ವಿರುದ್ಧ ಉಗ್ರವಾದವನ್ನ ಪ್ರಮೋಟ್ ಮಾಡೋ ಪಾಕಿಸ್ತಾನಕ್ಕೇನೆ ಇದೆಲ್ಲವನ್ನ ಮಾಡಬೇಡಿ, ನಿಮ್ಮಿಂದ ನಾವು ಸಮಸ್ಯೆಗೀಡಾಗಬೇಕಾಗತ್ತೆ ಅಂತ ಕರೆದು ಬುದ್ಧಿ ಹೇಳೋ ಕೆಲಸವನ್ನು ಬೇಕಾದರೂ ಮಾಡಬಹುದು. ಜೊತೆಗಿದು ಅಮೆರಿಕಾದ ಇಶಾರೆಯ ಮೇರೆಗೆ ಆಗಿದ್ರೆ ಅಲ್ಲಿ ಚೈನಾದ ಪ್ರಭಾವ ಕಡಿಮೆ ಆದಂತಾಗುತ್ತೆ. ಇದು ಭಾರತಕ್ಕೊಂಥರ ಲಾಭವನ್ನು ತಂದುಕೊಡುತ್ತೆ. ಇನ್ನು ಇಸ್ರೇಲ್, ಈ ಬೆಳವಣಿಗೆಯನ್ನು ಇಸ್ರೇಲ್ ತುಂಬ ಸೀರಿಯಸ್ ಆಗಿ ತಗೊಳುತ್ತೆ. ಇಲ್ಲಿ ಯಾವುದೇ ಅರಬ್ ದೇಶ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಅಂದರೆ ಅದು ಇಸ್ರೇಲಿನ ವಿರುದ್ಧವೇ ಅಂತ ಅವರು ಭಾವಿಸ್ತಾರೆ. ಇಷ್ಟು ದಿನ ತೆರೆಮರೆಯಲ್ಲಿ ಪಾಕಿಸ್ತಾನ ಹಾಗೂ ಇಸ್ರೇಲ್ ನಡುವೆ ಸಣ್ಣಗೊಂದು ಸಂಬಂಧ ಸುಧಾರಣೆಯ ಪ್ರಯತ್ನ ನಡೀತಾ ಇತ್ತು. ಅದನ್ನು ಅಜರ್ಬೈಜಾನ್ ಮಾಡಿಸೋದಕ್ಕೆ ಹೋಗ್ತಾ ಇತ್ತು. ಆದರೆ ಈಗ ಇಸ್ರೇಲ್ ವಿರುದ್ಧ ಪಾಕಿಸ್ತಾನ ಯಾರಿಗೆ ಬೇಕಾದರೂ ತನ್ನ ಸೇನೆಯನ್ನ ಅಣ್ವಸ್ತ್ರಗಳ ನೆರವನ್ನ ಕೊಡುತ್ತೆ ಅನ್ಸಿದ್ರೆ ಇಸ್ರೇಲ್ ಪಾಕಿಸ್ತಾನದ ಮೇಲೆ ಒಂದು ಕಣ್ಣಿಟ್ಟುಕೊಂಡು ಕೂತ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇನ್ನು ಪಾಕಿಸ್ತಾನ ಅದಂತೂ ಪತನದ ಹಾದಿಯಲ್ಲಿದೆ. ಹೀಗಾಗಿ ಈ ಒಪ್ಪಂದ ಅವರಿಗೆ ಸೌದಿಯಿಂದ ಒಂದಷ್ಟು ಹಣಕಾಸಿನ ನೆರವಿಗೆ ಕಾರಣ ಆಗುತ್ತೆ. ಪಾಕಿಸ್ತಾನ ಇನ್ನಷ್ಟು ದಿನ ಉಸಿರಾಡೋದಕ್ಕಿದು ಅವಕಾಶವನ್ನು ಮಾಡಿಕೊಡಬಹುದು. ಆದರೆ ಅದು ಕೂಡ ಒಂದು ದಾಳಿ ಆಗೋವರೆಗೆ ಅಥವಾ ಅವರಿಬ್ಬರ ನಡುವೆ ಟ್ರಸ್ಟ್ ಅನ್ನೋದು ಡ್ಯಾಮೇಜ್ ಆಗೋವರೆಗೆ ಮಾತ್ರ. ಪಾಕಿಸ್ತಾನದ ವಿಷಯದಲ್ಲಿ ಅದು ಯಾವಾಗ ಬೇಕಾದರೂ ಆಗಬಹುದು. ಯಾಕೆಂದ್ರೆ ಈ ಒಪ್ಪಂದದ ಕಾರಣಕ್ಕೆ ಪಾಕಿಸ್ತಾನದ ವಿಷಯದಲ್ಲಿ ಸೌದಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಪಾಕಿಸ್ತಾನದ ಭಿಕ್ಷುಕರು ಇನ್ನು ಮುಂದೆ ಸೌದಿಯಲ್ಲಿ ಜಕಾತ್ ವಸೂಲಿ ಮಾಡೋದಕ್ಕೆ ತುಂಬಿ ತುಳುಕ್ತಾರೆ. ಹಾಗೆ ಅವಕಾಶ ಸಿಕ್ಕರವರಲ್ಲಿ ಡ್ರಗ್ಸ್ ಮಾರಾಟ ಮಾಡೋದಕ್ಕೂ ನಿಂತ್ಕೋತಾರೆ. ಆ ನಂತರ ಅಲ್ಲಿ ಉಗ್ರವಾದಕ್ಕೂ ಇಳಿತಾರೆ. ಅಷ್ಟಾದ ಮೇಲೂ ಸೌದಿ ಪಾಕಿಸ್ತಾನದ ಜೊತೆ ಸಂಬಂಧಗಳನ್ನು ಮುಂದುವರಿಸುತ್ತಾ? ಈ ಪ್ರಶ್ನೆಗಳಿಗೆ ಕಾಲಾನೇ ಉತ್ತರವನ್ನು ಕೊಡುತ್ತೆ. ಇದು ಗೆಳೆಯರೆ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನಗಳ ನಡುವಿನ ನನಗೆ ನೀನು ನಿನಗೆ ನಾನು ಅನ್ನೋ ಥರದ ರಕ್ಷಣಾ ಒಪ್ಪಂದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.